ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆಯ ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಇಬ್ಬರು ಒಳ ಬಂದಿದ್ದರು. ಪ್ರಶಂಸಾ ಪುನರ್ವಿಯನ್ನು ಡಾಕ್ಟರ್ ಮುಂದೆ ಕೂರಿಸಿ ಪಕ್ಕದಲ್ಲಿದ್ದ ಚೇರಲ್ಲಿ ಕುಳಿತುಕೊಂಡವಳು, ಡಾಕ್ಟರ್, ಇವಳು ಇತ್ತೀಚೆಗೆ ಸರಿಯಾಗಿ ಹೊಟ್ಟೆಗೆ ತಿಂತಾ ಇಲ್ಲ ಎಂದಾಗ ಡಾಕ್ಟರ್ ಹೆಸರನ್ನು ನೋಡುತ್ತಲೇ ಪ್ರಶಂಸಾ ಮಾತುಗಳನ್ನು ಆಲಿಸಿದವರು ಕತ್ತೆತ್ತಿ ಅವರಿಬ್ಬರ ಕಡೆ ನೋಡಿದ್ದರು. ಪ್ರಶಂಸಾ ಅವರ ಬಳಿ ಮಾತನಾಡಿದ್ದು ನೋಡಿ, ಇವರು ಯಾಕೆ ಡಾಕ್ಟರ್ ಅಂತಿದ್ದಾರೆ ಎಂದು ಅವಳ ಕಡೆ ಆಶ್ಚರ್ಯದಿಂದ ನೋಡುತ್ತಿದ್ದಳು ಪುನರ್ವಿ. ಡಾಕ್ಟರ್ ಕಡೆ ಭಯದಿಂದ ನೋಡಿದಳು. ಅಲ್ಲಿದ್ದವನು ರುದ್ರಾಂಶ್ ಆಗಿದ್ದ. ಅವನ ನೋಟ ಎದುರಿಸಲಾಗದೆ ತಲೆ ತಗ್ಗಿಸಿ ಕುಳಿತಳು ಪುನರ್ವಿ. ಎಂದು ಅವನ ಮುಖವನ್ನೇ ನೋಡದ ಪ್ರಶಂಸಾ ಆರಾಮವಾಗಿಯೇ ಮಾತನಾಡಿದ್ದಳು. ರುದ್ರಾಂಶ್ ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಸಂಜಯ್ ಯಾವುದೋ ಪೇಷಂಟ್ ಫೈಲ್ ಹಿಡಿದು ಒಳ ಬಂದಿದ್ದ. ಸಂಜಯ್ ಅವರಿಬ್ಬರನ್ನು ಗಮನಿಸದೆ ರುದ್ರಾಂಶ್ ಬಳಿ ಬಂದವನು, ಈ ಪೇಷಂಟ್ ಎಂದು ತನ್ನ ಮುಂದೆ ಕುಳಿತಿರುವವರ ಕಡೆ ಕಣ್ಣು ಹಾಯಿಸಿದವನು ಆಶ್ಚರ್ಯಗೊಂಡಿದ್ದ. ಅರೆ, ನೀವೇನು ಇಲ್ಲಿ ಎಂದು ಪ್ರಶಂಸಾ ಕಡೆ ನೋಡುತ್ತಾ ಹೇಳಿದ್ದ. ಅದು ಪುನರ್ವಿನ ಚೆಕ್ ಮಾಡಿಸೋಣ ಅಂತ ಡಾಕ್ಟರ್ ಹತ್ರ ಬಂದ್ವಿ ಎಂದಳು. ಡಾಕ್ಟರಾ ಎಂದು ರುದ್ರಾಂಶ್ ಕಡೆ ನೋಡಿ ನಕ್ಕಿದ್ದ. ಆ ಹುಡುಗಿನ ಚೆಕ್ ಮಾಡಿ ಡಾಕ್ಟರ್ ಎಂದು ಸಂಜಯ್ ಕಣ್ಣು ಹೊಡೆದು ಹೇಳಿದಾಗ ರುದ್ರಾಂಶ್ ಅವನ ಕಡೆಗೆ ಕೋಪದಿಂದ ನೋಡಿ ಪುನರ್ವಿಯನ್ನು ಪರೀಕ್ಷಿಸಿದನು. ಏನೂ ತೊಂದರೆ ಇಲ್ಲ, ಒಂದು ಸಿರಪ್ ಬರೆದಿದ್ದೀನಿ, ಅದನ್ನು ಕೊಡಿ, ಸರಿ ಹೋಗುತ್ತೆ ಎಂದು ಹೇಳಿದವ ಔಷಧಿಯ ಚೀಟಿಯನ್ನು ಅವಳ ಕೈಗೆ ನೀಡಿದ್ದ. ಸಿಸ್ಟರ್, 1 ನಿಮಿಷ ಎಂದ ಸಂಜಯ್ ಹೊರಟ ಪ್ರಶಂಸಾಳನ್ನು ತಡೆದಿದ್ದ. ಪ್ರಶಂಸಾ ಹೇಳದೆಯೇ ಅವನ ಕಡೆ ನೋಡಿದ್ದಳು. ಸಂಜಯ್ ಅವಳ ಹತ್ತಿರ ಬಂದವನು, ನೀವು ಮದುವೆಗಿಂತ ಮೊದಲು ಅಥವಾ ನಂತರ ನನ್ನ ಫ್ರೆಂಡ್ ನಿಮ್ಮ ಪತಿದೇವರನ್ನ ನೋಡಿದ್ದೀರಾ ಎಂದು ಪ್ರಶ್ನೆ ಮಾಡಿದಾಗ ಪ್ರಶಂಸಾ ಏನು ಹೇಳಬೇಕೆಂದು ತಿಳಿಯದೆ ಅವನನ್ನೇ ನೋಡತೊಡಗಿದಳು. ಸಂಜಯ್ ಮತ್ತೆ ನಗುತ್ತಾ ರುದ್ರಾಂಶ್ ಕಡೆ ನೋಡಿ, ಇದು ಯಾರು ಅಂತ ಗೊತ್ತಿದೆಯಾ ಎಂದು ಅವನನ್ನೇ ನೇರವಾಗಿ ತೋರಿಸಿ ಕೇಳಿದ್ದ. ಡಾಕ್ಟರ್ ಎಂದು ಹಿಂದು ಮುಂದೆ ಯೋಚಿಸದೆ ಹೇಳಿಬಿಟ್ಟಳು ಪ್ರಶಂಸಾ. ಸಂಜಯ್ ಜೋರಾಗಿ ನಗುತ್ತಾ ರುದ್ರಾಂಶ್ ಕಡೆ ನೋಡಿ, ಡಾಕ್ಟರ್ ಅಂತೆ ಕಣೋ ಎಂದ. ಪ್ರಶಂಸಾಗೆ ಅವನ ನಗುವಿನ ಕಾರಣ ತಿಳಿಯದೆ ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಅವನನ್ನೇ ನೋಡತೊಡಗಿದಳು. ಹೋಗ್ಲಿ, ಏನ್ ಕೆಲಸ ಮಾಡ್ತಾನೆ ಅಂತಾದ್ರೂ ಗೊತ್ತಿದೆಯಾ ಎಂದಾಗ ಇಲ್ಲವೆಂದು ತಲೆ ಆಡಿಸಿದವಳು ಸತ್ಯವನ್ನೇ ನುಡಿದಿದ್ದಳು. ಸಂಜಯ್ಗೆ ಈ ಬಾರಿ ಅವಳ ನೋಡಿ ಪಾಪವೆಂದೆನಿಸಿದ್ದಂತೂ ಸುಳ್ಳಲ್ಲ. ಕಡೆ ಪಕ್ಷ ಹೆಸರು ಏನು ಅಂತ ಆದ್ರೂ ಗೊತ್ತಾ ಎಂದಾಗ ಪ್ರಶಂಸಾ ತಕ್ಷಣವೇ ತನ್ನ ಕೈ ನೋಡಿಕೊಂಡಳು. ಅದನ್ನು ನೋಡಿದ ಸಂಜಯ್ಗೆ ನಗು ತಡೆಯಲಾಗಲಿಲ್ಲ. ಜೋರಾಗಿ ನಗುತ್ತಾ, ಇವರು ಕೈ ಯಾಕೆ ನೋಡ್ತಾ ಇದ್ದಾರೆ ಅಂತ ಗೊತ್ತಾ ಎಂದು ರುದ್ರಾಂಶ್ಗೆ ಪ್ರಶ್ನೆ ಮಾಡಿದ್ದ. ಮೊದಲೇ ಮುಂಗೋಪಿ ಅವನು. ಉತ್ತರ ಕೊಡಲು ಸಾಧ್ಯವೇ? ಸಂಜಯ್ ತಾನೇ ಉತ್ತರಿಸಲು ಮುಂದಾದ. ಮೆಹಂದಿ ದಿವಸ ಕೈ ಮೇಲೆ ಹೆಸರು ಬರೀತಾರೆ ಅಲ್ವಾ, ಅದನ್ನ ನೋಡ್ತಾ ಇದ್ದಾರೆ. ಅಂದ್ರೆ ತಮ್ಮ ಹೆಸರು ಗೊತ್ತಿಲ್ಲ ಎಂದು ಅಣಕಿಸಿದಾಗ ಪ್ರಶಂಸಾಳಿಗೆ ಈಗ ಅವನು ಏನು ಹೇಳುತ್ತಿರುವನೆಂದು ತಿಳಿದಾಗ ಒಮ್ಮೆಲೆ ಎದ್ದು ನಿಂತವಳು ಪುನರ್ವಿ ಕಡೆ ನೋಡಿದಳು. ನಾನು ಆಗ್ಲಿಂದ ಇದನ್ನೇ ಹೇಳ್ತಾ ಇರೋದು ಪಪ್ಪ ಇದ್ದಾರೆ ಅಂತ, ನೀವು ನನ್ನ ಮಾತು ಕೇಳೇ ಇಲ್ಲ ಎಂದು ಪುನರ್ವಿ ಮುಖ ಊದಿಸಿ ಹೇಳಿದಾಗ ಪ್ರಶಂಸಾ ತಲೆ ತಗ್ಗಿಸಿ ನಿಂತು ಬಿಟ್ಟಳು. ರುದ್ರಾಂಶ್ ಅಷ್ಟು ಹೊತ್ತು ಕೋಪ ತಡೆದುಕೊಂಡಿದ್ದವನು, ಯಾಕೆ ಕರ್ಕೊಂಡು ಬಂದೆ ಇವಳನ್ನ ಎಂದಿದ್ದ. ಪ್ರಶಂಸಾ ಏನು ಹೇಳದೆ ಸುಮ್ಮನಿದ್ದಾಗ ಅವನಲ್ಲಿದ್ದ ಸ್ವಲ್ಪ ತಾಳ್ಮೆಯೂ ಹೊರಟು ಹೋಗಿತ್ತು. ನಿನ್ಗೆ ಕೇಳ್ತಾ ಇರೋದು ಎಂದು ಗುಡುಗಿದಾಗ ಪ್ರಶಂಸಾ ಒಮ್ಮೆಲೆ ಬೆಚ್ಚಿದವಳ ಕೆನ್ನೆ ಮೇಲೆ ಕಣ್ಣೀರು ಜಾರಿತ್ತು. ಸಂಜಯ್ ಅವರ ಮಧ್ಯೆ ಪ್ರವೇಶಿಸಿ, ಅನ್ಶ್ ಹಾಸ್ಪಿಟಲ್ ಇದು ಎಂದು ಅವನ ಕೋಪವನ್ನು ಶಾಂತಗೊಳಿಸಲು ಯತ್ನಿಸಿದಾಗ ರುದ್ರಾಂಶ್ ತನ್ನ ಮುಂದಿದ್ದ ಟೇಬಲ್ ಮೇಲೆ ಗುದ್ದಿ ತನ್ನ ಕೋಪವನ್ನು ನಿಯಂತ್ರಿಸಿಕೊಂಡನು. ಸಿಸ್ಟರ್, ಮೊದಲು ನೀವು ಕಣ್ಣೀರು ಒರೆಸಿಕೊಳ್ಳಿ. ಅವನು ಸ್ವಲ್ಪ ಹಾಗೆ ಶಾರ್ಟ್ ಟೆಂಪರ್. ನೀವು ನನ್ನ ಜೊತೆ ಬನ್ನಿ, ಅಮ್ಮ ನಿಮ್ಮನ್ನ ನೋಡಬೇಕು ಅಂತ ಹೇಳಿದ್ರು. ಹೇಗೂ ಬಂದಿದ್ದೀರಾ ಅಲ್ವಾ, ಅಮ್ಮ ನಿಮ್ಮನ್ನ ಮೀಟ್ ಮಾಡಬೇಕು ಅಂತ ಹೇಳಿದ್ರು. ಬನ್ನಿ ನನ್ನ ಜೊತೆ ಎಂದು ಪುನರ್ವಿಯನ್ನು ಕರೆದುಕೊಂಡು ಹೊರಟಿದ್ದ. ಪ್ರಶಂಸಾ ಅವನನ್ನು ಹಿಂಬಾಲಿಸಿದಳು. ಮನೋಜ್ ಪೇಷಂಟ್ಗಳನ್ನು ಪರೀಕ್ಷಿಸುತ್ತಿದ್ದವನು ಪಲ್ಲವಿ ಬಾಗಿಲು ದೂಡಿ ಒಳ ಬಂದಾಗ ಅವನಿಗೆ ಆಶ್ಚರ್ಯವಾದರೂ ತೋರ್ಪಡಿಸದೆ ಏನೆಂದು ಕಣ್ಸನ್ನೆಯಲ್ಲೇ ಕೇಳಿದಾಗ
ಕೈಯಲ್ಲಿರೋ ಟಿಫಿನ್ ಬಾಕ್ಸ್ ಅನ್ನು ಎತ್ತಿ ತೋರಿಸಿದ್ದಳು. ಇಬ್ಬರು ಪೇಷಂಟ್ಸ್ ಇದ್ದಾರೆ, ಚೆಕ್ ಮಾಡ್ತೀನಿ, ಅಲ್ಲಿವರೆಗೂ ಹೊರಗೆ ಕೂತಿರ್ತೀಯಾ ಎಂದಾಗ ಅಲ್ಲಿಂದ ಹೊರಬಂದು ಕುಳಿತಳು. ಇಬ್ಬರು ಹೋದ ನಂತರ ಮನೋಜ್ ತಾನೇ ಹೊರಬಂದು ಪಲ್ಲವಿಯ ಕಡೆ ನೋಡಿ ಬಾ ಒಳಗೆ ಎಂದು ಕರೆದಾಗ ಅವಳು ಖುಷಿಯಿಂದ ಅವನ ಹಿಂಬಾಲಿಸಿದವಳು ಅವನ ಮುಂದೆ ಊಟದ ಡಬ್ಬಿ ಇಟ್ಟಿದ್ದಳು. ಮನೋಜ್ ಅವಳ ಕಡೆ ನೋಡಿ ತಿನ್ನಿಸೋದಿಲ್ವಾ ಎಂದು ಪ್ರೀತಿಯಿಂದ ಕೇಳಿದಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ನಾಚಿದವಳು ಒಂದೊಂದೇ ತುತ್ತು ತಿನ್ನಿಸತೊಡಗಿದಳು. ಹುಷಾರವರ ಮುಂದೆ ಪ್ರಶಂಸೆ ನಿಂತಿದ್ದಳು. ಅವಳನ್ನು ಮೇಲಿನಿಂದ ಕೆಳಗೆ ನೋಡಿದವರು ಸಂಜಯ್ ಕಡೆ ನೋಡಿದಾಗ ಅವನು ನಗುತ್ತಾ ಈಗಲಾದ್ರೂ ಖುಷಿನಾ ಎಂದ. ಹ್ಞೂ ಕಣೋ, ತುಂಬ ಖುಷಿಯಾಗ್ತಾ ಇದೆ, ಎಷ್ಟು ಮುದ್ದಾಗಿದ್ದಾಳೆ, ನಮ್ಮದೇ ದೃಷ್ಟಿಯಾಗುತ್ತೇನೋ ಕಣ ಎಂದು ಅವಳ ದೃಷ್ಟಿ ತೆಗೆದರು. ಹುಷಾರವರಿಗೆ ಅವಳನ್ನು ಎಷ್ಟು ಬಾರಿ ನೋಡಿದರೂ ಸಾಲುತ್ತಿಲ್ಲ. ಅವಳು ಸುಮ್ಮನೆ ನಿಂತಿರೋದನ್ನು ನೋಡಿದವರು ಯಾಕೋ ಇವಳು ಏನು ಮಾತಾಡ್ತಾನೆ ಇಲ್ಲ, ಮಾತು ಏನಾದರೂ ಎಂದು ಅನುಮಾನದಿಂದ ಕೇಳಿದರು. ಸಿಸ್ಟರ್, ಈಗಲಾದರೂ ಮಾತಾಡಿ, ಇಲ್ಲ ಅಂದರೆ ನಮ್ಮಮ್ಮ ಬೇರೆ ಏನೋ ಅಂದ್ಕೊಂಡ್ಬಿಡ್ತಾರೆ ಎಂದ. ಅಮ್ಮ, ಏನು ಮಾತಾಡಬೇಕು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಸುಮ್ಮನೆ ಆದೆ ಅಷ್ಟೇ ಎಂದು ವಿನಯದಿಂದ ಹೇಳಿದಾಗ ಹುಷಾರವರು ನಗುತ್ತಾ ಅವಳ ತಲೆ ಸವರಿದರು. ಆದರೆ ಅವರ ಕಣ್ಣಲ್ಲಿ ನೋವಿರುವುದನ್ನು ಗಮನಿಸಿದ ಸಂಜಯ್ ಹುಷಾರವರ ಜೊತೆ ಮಾತನಾಡಿದ ನಂತರ ಪ್ರಶಂಸೆ ಮತ್ತು ಪುನರ್ವಿ ಪಲ್ಲವಿಗೆ ಕಾಯುತ್ತಾ ಕುಳಿತಿದ್ದರು. ಸಂಜಯ್ ಕೋಪಗೊಂಡಿದ್ದ ಗೆಳೆಯನ ಬಳಿಗೆ ಬಂದಿದ್ದ. ಏನೋ ನೀನು ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಕೋಪ ಮಾಡ್ಕೋತೀಯ ಎಂದ. ಯಾವುದೋ ಚಿಕ್ಕ ವಿಷಯ, ಪುನರ್ವಿ ಪರಿಸ್ಥಿತಿ ಏನು ಅಂತ ಗೊತ್ತಿದ್ದು ಅವಳನ್ನು ಕರ್ಕೊಂಡು ಬಂದಿದ್ದಾಳೆ. ಏನಾದರೂ ಅಪಾಯ ಆಗಿದ್ರೆ ಯಾರೋ ಹೊಣೆ? ಅಪಾಯ ಆಗುತ್ತೆ ಅಂತ ಗೊತ್ತಿದ್ದು ಯಾರಾದರೂ ಕರ್ಕೊಂಡು ಬರ್ತಾರಾ? ಇಲ್ಲಿ ಅವಳಿಗೆ ಅಪಾಯ ಮಾಡೋರು ಯಾರಿದ್ದಾರೆ ಅಂತ ಹೇಳು? ಅದರಲ್ಲೂ ಪ್ರಶಂಸಾ ತುಂಬನೇ ಇನ್ನೋಸೆಂಟ್ ಹುಡುಗಿ ಕಣೋ. ನೀನು ಹಣಕ್ಕೋಸ್ಕರ ಮದುವೆಯಾದರೂ ಅಂದೆ, ಆದರೆ ಅವಳಿಗೆ ನೀನು ಯಾರು ಅಂತಲೇ ಗೊತ್ತಿಲ್ಲ. ಅಂಥದ್ರಲ್ಲಿ ಹಣದ ವಿಚಾರ ಎಲ್ಲಿಂದ ಬರುತ್ತೆ ಹೇಳು? ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕಿ ತೂಗಬೇಡ ಕಣೋ. ಎಲ್ಲರಿಗೂ ಅವರದ್ದೇ ಆದ ರೀಸನ್ಗಳು ಇದ್ದೇ ಇರುತ್ತೆ ಎಂದು ಇರುವ ವಿಷಯ ತಿಳಿಸಲು ಯತ್ನಿಸಿದ್ದ. ನಿನ್ನ ಉಪದೇಶ ಮುಗಿದಿದ್ರೆ ಹೊರಡಬಹುದು ಎಂದು ಅವನನ್ನು ಸಾಗ ಹಾಕಲು ನೋಡಿದಾಗ ಸಂಜಯ್ ಹೊರಟವನು ಹಿಂತಿರುಗಿ ಬಂದು ನಿಮ್ಮಿಬ್ಬರ ಜೋಡಿ ಮಾತ್ರ ತುಂಬನೇ ಚೆನ್ನಾಗಿದೆ ಕಣೋ ಎಂದು ಹೇಳಿದವನು ಹೃದಾಂಶು ಉತ್ತರಿಸುವ ಮುನ್ನವೇ ಹೊರಟು ಹೋಗಿದ್ದ. ಪ್ರಶಂಸಾ ಮತ್ತು ಪುನರ್ವಿ ಪಲ್ಲವಿಗೆ ಕಾಯುತ್ತಾ ನಿಂತವರು ಅವಳು ಬಂದ ತಕ್ಷಣ ಮನೆಗೆ ಬಂದಿದ್ದರು. ಪ್ರಶಂಸಳನ್ನು ನೋಡಿದ ಮೇಲಂತೂ ಅವರಿಬ್ಬರನ್ನು ತಮ್ಮ ಮನೆಗೆ ಆಹ್ವಾನಿಸಲೇಬೇಕೆಂದು ಅವರ ಮನ ಬಯಸಿತ್ತು. ನೇರವಾಗಿ ಹೃದಾಂಶಿದ್ದಲ್ಲಿಗೆ ಬಂದವರು ನಂಗಂತೂ ನಿನ್ನ ಹೆಂಡತಿ ತುಂಬನೇ ಇಷ್ಟ ಆದ್ಲಪ್ಪ, ಎಷ್ಟು ಒಳ್ಳೆ ಹುಡುಗಿ ಅಂತೀಯ, ಮಾತನಾಡಿದರೆ ಕೇಳ್ತಾನೇ ಇರಬೇಕು ಅನಿಸುತ್ತೆ, ಅಷ್ಟು ಮಧುರವಾದ ಧ್ವನಿ ಎಂದು ಅವಳನ್ನು ಹೊಗಳಿದಾಗ ಹಿಂದೆ ನಿಂತಿರುವ ಸಂಜಯ್ ನಗುತ್ತಾ ಇದ್ದ. ಆದರೆ ಇವನಿಗೆ ಕೋಪ ಬಂದರೂ ಮುಖದ ಮೇಲೆ ನಗು ತಂದುಕೊಂಡಿದ್ದ. ನೋಡಪ್ಪ, ನೀನು ಏನು ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನೀನು ಮತ್ತೆ ನಿನ್ನ ಹೆಂಡತಿ ನಮ್ಮ ಮನೆಗೆ ಬರಬೇಕು, ಬಂದು ಹೋಗೋದಲ್ಲ, 2 ದಿವಸ ಇದ್ದು ಬಿಟ್ಟು ಹೋಗಬೇಕು ಎಂದು ಆರ್ಡರ್ ಮಾಡಿದ್ದರು. ಆಂಟಿ, 2 ದಿವಸ ಅಂತ ಅಂದರೆ ಕಷ್ಟ ಆಗುತ್ತೆ. ಇತ್ತೀಚೆಗೆ ಪೇಷಂಟ್ ಕೂಡ ಜಾಸ್ತಿ ಆಗ್ತಾ ಇದ್ದಾರೆ. ಈಗ ಲೀವ್ ಹಾಕಿದರೆ ಕಷ್ಟ ಎಂದವ ತಪ್ಪಿಸಿಕೊಳ್ಳಲು ಯತ್ನಿಸಿದ. ನಿನ್ನ ರಜಾ ಹಾಕುವಂತ ಯಾರು ಹೇಳಿದ್ದು? ನೀವಿಬ್ಬರು ಹಾಸ್ಪಿಟಲ್ಗೆ ಬನ್ನಿ, ಅವಳು ಮನೆಯಲ್ಲಿ ಇರಲಿ ಎಂದು ಹೇಳಿದಾಗ ಅವರ ಮಾತಿಗೆ ಒಪ್ಪಲೇಬೇಕಾಗಿತ್ತು. ಅವರ ಮಾತನ್ನು ಎಂದು ಕಡೆಗಣಿಸಿ ನಡೆದವನಲ್ಲ, ಆದ್ದರಿಂದ ಅವರು ಹೇಳಿದಂತೆ ನಡೆದುಕೊಳ್ಳಬೇಕಾಗಿತ್ತು. ಅವನ ಫಜೀತಿ ನೋಡಿ ಸಂಜಯ್ ಮಾತ್ರ ಹೊಟ್ಟೆ ಹಿಡಿದು ಮನಸಾರೆ ನಕ್ಕಿದ್ದ. ಪ್ರಶಂಸಾ ಪುನರ್ವಿಯ ಜೊತೆ ಹೊರ ಹೋಗಿದ್ದು ತಿಳಿಯುತ್ತಲೇ ಜೋರಾಗಿ ಕೂಗಾಡಿದ್ದರು. ಗೌತಮ್ ಅವರಿಗೆ ಮತ್ತು ಸುಮಾ ಅವರಿಗೆ ಮೊದಲೇ ವಿಷಯ ತಿಳಿದಿದ್ದರಿಂದ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ. ಅಣ್ಣ ಅತ್ತಿಗೆ ತಮ್ಮ ಮಾತನ್ನು ಕೇಳುವುದಿಲ್ಲವೆಂದು ತಿಳಿದಾಗ ಅವರ ಕೋಪವನ್ನು ಪ್ರಶಂಸಾ ಮೇಲೆ ಹಾಕಲು ಮುಂದಾದರು. ನಿನ್ನ ಕೆಲಸ ಏನಿದೆಯೋ ಅದನ್ನು ನೋಡ್ಕೊಂಡಿದ್ರೆ ಸರಿ, ಇಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ಎಂದು ಹೊರಡಲು ನೋಡಿದಾಗ ಸುಮಾರವರು ಬರುತ್ತಿದ್ದವರು ಕಾಲು ಎಡವಿ ಬಿದ್ದರು. ಶಶಿಯವರು ಗಾಬರಿಯಿಂದ ಅವರ ಬಳಿಗೆ ಓಡಿದವರು ಏನಾಯಿತು ಅತ್ತಿಗೆ ಎಂದರು. ಕಾಲು ಎಡವು ಕಣೆ, ಉಳುಕಿದೆ ಅನಿಸುತ್ತೆ, ತುಂಬಾ ನೋವಾಗ್ತಾ ಇದೆ ಎಂದು
ಕಾಲು ಹಿಡಿದುಕೊಂಡು ಮುಖಕ್ಕೆ ಉಜ್ಜುತ್ತಾ ಹೇಳಿದರು. ಇರಿ, ಅಣ್ಣನ ಕರೀತೀನಿ. ಅಣ್ಣ ಎಲ್ಲೋ ಇದ್ದೀಯಾ ಎಂದು ಕೂಗಿ ಕರೆದರು. ಸ್ವಲ್ಪ ಹೊತ್ತಾದರೂ ಗೌತಮ್ ಅವರು ಬಾರದೇ ಇದ್ದಾಗ ತಾವೇ ಕರೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋದರು. ಅಷ್ಟು ಹೊತ್ತು ಸುಮ್ಮನೆ ನಿಂತು ನೋಡುತ್ತಿದ್ದ ಪ್ರಶಂಸಾ ಅವರ ನೋವು ನೋಡಲಾಗದೆ ಅವರ ಹತ್ತಿರ ಬಂದು ಕಾಲು ಮುಟ್ಟಲು ನೋಡಿದಾಗ ಅವರು ಕಾಲನ್ನು ಬೇರೆ ಕಡೆ ಸರಿಸಿದವರು. ನೀನ್ಯಾಕೆ ಬಂದೆ, ಹೋಗು ಎಂದರು ಕೋಪದಿಂದ. ತುಂಬ ನೋವಾಗ್ತಾ ಇದ್ದೀಯಾ ಎಂದು ಕಣ್ಣನ್ನು ಚಿಕ್ಕದು ಮಾಡಿ ಪುಟ್ಟ ಮಗುವಿನ ಬಳಿ ಕೇಳುವಂತೆ ಕೇಳಿದಾಗ ಅವಳ ಕಣ್ಣಲ್ಲಿದ್ದ ಕಾಳಜಿ ನೋಡಿ ಕಳೆದೇ ಹೋದರು. ಪ್ರಶಂಸಾ ನಿಧಾನವಾಗಿ ಅವರ ಕಾಲನ್ನು ಉಜ್ಜುತ್ತಾ ಒಂದೇ ಬಾರಿಗೆ ಕಾಲು ತಿರುಗಿಸಿ ಉಳುಕು ತೆಗೆದಿದ್ದಳು. ಸುಮಾರವರು ಅಮ್ಮ ಎಂದವರ ಕಣ್ಣಿಂದ 2 ಹನಿ ನೀರು ಜಾರಿತ್ತು. ಪ್ರಶಂಸಾ ಅವರ ಕಣ್ಣೀರು ಒರೆಸಿ ನೋವಿನ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಶಾಖ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ ಎಂದವಳು ಅವರಿಗೆ ಎದ್ದೇಳಲು ಸಹಾಯ ಮಾಡಿದಳು. ಅಷ್ಟರಲ್ಲಿ ಶಶಿಯವರು ಗೌತಮ್ ಅವರ ಜೊತೆ ಬಂದಿದ್ದರು. ಅವಳು ಸುಮಾರವರನ್ನು ಹಿಡಿದುಕೊಂಡಿರುವುದನ್ನು ನೋಡಿ ಕೋಪದಿಂದ ಅವಳ ಕೈಯನ್ನು ಕಿತ್ತೆಸೆದವರು, ನೀನು ಸಹಾಯ ಮಾಡೋದು ಬೇಕಾಗಿಲ್ಲ, ಅತ್ತಿಗೆಗೆ ನಾವಿದ್ದೀವಿ, ಬಾರೋ ಅಣ್ಣ ಎಂದವರು ಗೌತಮ್ ಅವರ ಜೊತೆ ರೂಮಿಗೆ ಕರೆದುಕೊಂಡು ಹೋದರು. ಗೌತಮ್ ಅವರಿಗೆ ಶಶಿಯವರ ನಡತೆ ಹಿಡಿಸಲಿಲ್ಲವಾದರೂ ಬಾಯಿ ಬಿಟ್ಟು ಹೇಳಲಾಗದ ಪರಿಸ್ಥಿತಿ. ಎಷ್ಟಾದರೂ ತಂಗಿಯಲ್ಲವೇ, ಯಾರ ಎದುರಿಗೂ ಅವರನ್ನು ಬಿಟ್ಟು ಕೊಡಲಾರರು. ಸುಮಾರವರನ್ನು ಮಂಚದ ಮೇಲೆ ಕೂರಿಸಿದವರು ಇನ್ನು ಅವರ ಕೆಲಸ ಎಲ್ಲಿ ತಾನು ಮಾಡಬೇಕಾದೀತೆಂದು ಆ ಕ್ಷಣವೇ ಅಲ್ಲಿಂದ ಜಾರಿಕೊಂಡಿದ್ದರು ಶಶಿಯವರು. ರೀ, ಹಸಿವಾಗ್ತಾ ಇದೆ, ಊಟ ತರೋದಿಕ್ಕೆ ಹೇಳ್ತೀರಾ ಎಂದಾಗ ಗೌತಮ್ ಅವರು ಬಾಗಿಲ ಹತ್ತಿರ ಹೋದಾಗ ಹಂಸ ಹತ್ತಿರ ಹೇಳಿ ಎಂದಾಗ ಗೌತಮ್ ಅವರು ಆಶ್ಚರ್ಯದಿಂದ ಕಣ್ಣರಳಿಸಿದರು. ಅದು ಅವಳಿಗೆ ಬೇಸರವಾಗಿದ್ರೆ ಮಾತನಾಡೋಣ ಅಂತ ಎಂದು ರಾಗವೆಳೆದಾಗ ಗೌತಮ್ ಅವರು ನಗುತ್ತಾ ಹೊರ ಹೋದರು. ಕಾರಣ ಬೇರೆಯದೇ ಆಗಿತ್ತು. ಅವಳ ಕಾಳಜಿಯನ್ನು ಮತ್ತೊಮ್ಮೆ ನೋಡಬೇಕೆಂದು ಅವರ ಮನ ಕೂಗಿ ಹೇಳಿತ್ತು. ಪುನರ್ವಿಯ ಆಜ್ಞೆಯಂತೆ ಅವಳ ಸೂಟ್ಕೇಸನ್ನು ಅವಳ ರೂಮಿಗೆ ತಂದು ಬಟ್ಟೆಗಳನ್ನು ಜೋಡಿಸಲು ಮುಂದಾಗಿದ್ದಳು. ಪುನರ್ವಿಯು ಅವಳಿಗೆ ಸಹಾಯ ಮಾಡತೊಡಗಿದಳು. ಬಟ್ಟೆ ಎಲ್ಲ ಜೋಡಿಸಿದ ನಂತರ ಕೊನೆಯಲ್ಲಿ ಒಂದು ಫೈಲ್ ಜೊತೆಗೆ 2-3 ಫೋಟೋಗಳಿದ್ದವು. ಪುನರ್ವಿ ಫೋಟೋವನ್ನು ತೆಗೆದು ನೋಡಿ, ನಿಮ್ಮ ಅಮ್ಮನ ಎಂದು ಕೇಳಿದಾಗ ಹೌದೆಂದು ತಲೆ ಆಡಿಸಿದವಳು ಬೇರೆ ಏನೂ ಹೇಳಲಿಲ್ಲ. ಅವಸರವಾಗಿ ಫೈಲ್ ಇಡಲು ನೋಡಿದಾಗ ಅದರೊಳಗಿದ್ದ ವಸ್ತು ಕೆಳಗೆ ಬಿದ್ದಿತ್ತು. ಅದನ್ನೊಮ್ಮೆ ನೋಡಿ ಮತ್ತೆ ಅದರೊಳಗೆ ಇಟ್ಟು ಕೆಳಗಿಳಿದು ಬಂದವಳಿಗೆ ಗೌತಮ್ ಅವರು ಎದುರಾಗಿದ್ದರು. ನಿನ್ನ ಅತ್ತೆಗೆ ಊಟ ತಗೊಂಡು ಹೋಗ್ಬೇಕಂತೆ ಎಂದು ಹೇಳಿದಾಗ ಪ್ರಶಂಸೆಗೆ ಆಶ್ಚರ್ಯವಾಗಿತ್ತು. ಅವರ ಮುಂದೆ ತೋರ್ಪಡಿಸದೆ ತಟ್ಟೆಗೆ ಅನ್ನ ಹಾಕಿಕೊಂಡು ಸುಮಾರವರಿದ್ದ ರೂಮಿಗೆ ಹೋಗಿದ್ದಳು. ಗೌತಮ್ ಅವರು ಅವರ ಮಧ್ಯೆ ಹೋಗದೆ ಅಲ್ಲೇ ಉಳಿದುಕೊಂಡರು. ಪ್ರಶಂಸಾ ಸುಮಾರವರ ಮುಂದೆ ನಿಂತಾಗ ಅವಳನ್ನೇ ನೋಡುತ್ತಿರುವುದನ್ನು ನೋಡಿ ಇರಿಸು ಮುರಿಸು ಆಯಿತು. ಬೇರೆ ಏನಾದರೂ ಮಾಡ್ಕೊಂಡು ಬರಬೇಕಾ ಎಂದು ಅವರ ನೋಟ ನೋಡಿ ಪ್ರಶ್ನಿಸಿದ್ದಳು. ಏನು ಬೇಡ, ಇಲ್ಲಿ ಕೊಡು ತಿಂತೀನಿ ಎಂದು ತಟ್ಟೆಯತ್ತ ಕೈ ಚಾಚಿದ್ದರು. ಊಟ ಮಾಡುತ್ತಿದ್ದವರು ಒಮ್ಮೆಲೆ ಕೆಮ್ಮಿದವರ ನೋಡಿ ಹತ್ತಿರ ಕುಳಿತು ನೀರು ಕುಡಿಸಿ ಕಾಳಜಿ ಮಾಡಿದವಳ ನೋಡಿ ಏನು ಹೇಳಬೇಕೆಂದು ತಿಳಿಯದಾಯಿತು. ಸುಮಾರವರು ಊಟ ಮುಗಿಸುತ್ತಲೇ ಗೌತಮ್ ಅವರು ಒಳ ಬಂದಿದ್ದರು. ಅವರನ್ನು ನೋಡಿ ಎದ್ದು ನಿಂತವಳ ನೋಡಿ ನಗುತ್ತಾ, ನೀನು ಕೂತ್ಕೊಳ್ಳಮ್ಮ, ನನ್ನ ಕೆಲಸನ ಕಡಿಮೆ ಮಾಡಿದ್ದಕ್ಕೆ ಟ್ಯಾಂಕ್ಸ್ ಎಂದು ಅಲ್ಲೇ ಇದ್ದ ಚೇರ್ ಎಳೆದು ಕುಳಿತುಕೊಂಡರು. ಇವಳು ಎಷ್ಟು ಹಠಮಾರಿ ಗೊತ್ತಾ ಎಂದು ತಮ್ಮ ಹಿಂದಿನ ದಿನಗಳನ್ನು ಹಂಚಿಕೊಳ್ಳಲು ಮುಂದಾದರು. ಪ್ರಶಂಸಳು ಯಾವುದೇ ಬೇಸರವಿಲ್ಲದೆ ಅವರು ಹೇಳಿದ್ದನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಇದ್ದಾಗ ಅವರಲ್ಲಿ ಹೇಳುವ ಉತ್ಸಾಹ ಇನ್ನೂ ಹೆಚ್ಚಾಗಿ ಹೋಯಿತು. ಸಮಯ ಸರಿದದ್ದೇ ತಿಳಿಯಲಿಲ್ಲ. ಸುಮಾರವರು ಆಕಳಿಸುತ್ತಾ, ನೀನು ಹೋಗಿ ಮಲಗಮ್ಮ, ಇವರು ಬೆಳಗ್ಗಿನವರೆಗೂ ಬೇಕಾದ್ರೆ ಹೇಳ್ತಾ ಇರ್ತಾರೆ ಎಂದಾಗ ಎದ್ದು ಹೋದವಳಿಗೆ ಏನೋ ನೆನಪಾಗಿ ಹಿಂತಿರುಗಿ ಬಂದಳು. ಅವಳು ಬಂದಿರುವುದರ ಕಾರಣ ಇಬ್ಬರಿಗೂ ತಿಳಿಯದೆ ಅವಳನ್ನೇ ನೋಡತೊಡಗಿದರು. ರಾತ್ರಿ ಏನಾದರೂ ಸಹಾಯ ಬೇಕೇನೋ ಅಂತ ನಾನು ಇಲ್ಲೇ ಹೊರಗಡೆ ಸೋಫಾದ ಮೇಲೆ ಮಲಗಿರ್ತೀನಿ ಎಂದಾಗ ಗೌತಮ್ ಅವರು ಜೋರಾಗಿ ನಗುತ್ತಾ, ಬೇಡಮ್ಮ, ನೀನು ಹೋಗು, ನಾನು ನೋಡ್ಕೋತೀನಿ ಎಂದಾಗ ಅಲ್ಲಿಂದ ಹೊರಟಳು. ಸುಮಾರವರು ಅವಳು ಹೋದ ಕಡೆ ನೋಡುತ್ತಾ, ತುಂಬನೇ ಒಳ್ಳೆ ಹುಡುಗಿ ಅಲ್ವಾರಿ ಎಂದಾಗ ಗೌತಮ್ ಅವರು ಹೌದೆಂದು ತಲೆ ಆಡಿಸಿದರು.
ಇವರಿಬ್ಬರ ಮಾತುಗಳು ಆಗ ತಾನೇ ರೂಮಿನಿಂದ ಹೊರಬಂದ ರಿದಾನ್ಶ್ ಕಿವಿಗೂ ಬಿದ್ದಿತ್ತು. ಆದರೆ ಯಾರ ಬಗ್ಗೆ ಹೇಳುತ್ತಿರುವರೆಂದು ತಿಳಿಯಲಿಲ್ಲ. ನಾಳೆಯೇ ಉಷಾರವರು ಮನೆಗೆ ಬರಬೇಕೆಂದು ಹೇಳಿದ್ದರಿಂದ ಮನೆಯಲ್ಲಿ ತಿಳಿಸಲು ಮುಂದಾಗಿದ್ದ ರಿದಾನ್ಶ್. ಬೆಳಿಗ್ಗೆ ತಿಂಡಿಗೆ ಎಲ್ಲರೂ ಕುಳಿತಾಗ ಹೇಳುವುದೇ ಸರಿ ಎಂದೆನಿಸಿತ್ತವನಿಗೆ. ಅಪ್ಪ, ಉಷಾ ಆಂಟಿ ಅವರ ಮನೆಗೆ ಬರೋಕೆ ಹೇಳಿದ್ದಾರೆ, 1-2 ದಿನ ಇದ್ದು ಬಿಟ್ಟು ಬರೋಣ ಅಂತ ಎಂದ. ಸರಿನಪ್ಪ, ಹೋಗಿ ಬಾ ಎಂದರು ತಿನ್ನುತ್ತಾ. ನಾವಿಬ್ಬರೂ ಬರಬೇಕು ಅಂತ ಹೇಳಿದ್ದಾರೆ ಎಂದಾಗ ಎಲ್ಲರೂ ಒಮ್ಮೆ ಅವನ ಕಡೆ ನೋಡಿದ್ದರು. ಅವನು ಹಂಸ ಬಗ್ಗೆ ಹೇಳಿದ್ದು ಎಂದು ತಿಳಿಯಲು ತುಂಬ ಹೊತ್ತು ಬೇಕಾಗಿರಲಿಲ್ಲ. ಶಶಿ ಅವರು ಜೋರಾಗಿ ಕೆಮ್ಮುತ್ತಿದ್ದರೆ ಪ್ರಶಂಸಳಿಗೆ ಮಾತ್ರ ಭಯವಾಗಿತ್ತು. ತಿಂಡಿ ತಿನ್ನುತ್ತಾ ಇದ್ದ ಪುನರ್ವಿ ಬಟ್ಟೆಯ ತುದಿ ಎಳೆದು ಗಮನ ತನ್ನತ್ತ ಹರಿಸಿಕೊಂಡವಳು ಕಣ್ಣಲ್ಲೇ ಬೇಡವೆನ್ನುವಂತೆ ಹೇಳಲು ಕೋರಿಕೊಂಡಳು. ಪುನರ್ವಿ ಕಣ್ಣಲ್ಲೇ ತಾನಿರುವೆ ಎಂದು ತಿಳಿಸಿದವಳು ರಿದಾನ್ಶ್ ಕಡೆ ನೋಡಿ, ಅಪ್ಪ, ನಾನು ನಿಮ್ಮ ಜೊತೆ ಬರ್ಲಾ ಎಂದಳು. ಬೇಡ ಪುಟ್ಟ, ನಿನಗೆ ಅಲ್ಲಿ ಕಷ್ಟ ಆಗಬಹುದು ಎಂದು ಸುಮಾರವರು ಹೇಳಿದಾಗ ಬೇಸರಗೊಂಡಿದ್ದಳು ಪುನರ್ವಿ. ಪರವಾಗಿಲ್ಲ ಅಮ್ಮ, ಬರಲಿ ಎಂದಿದ್ದ ರಿದಾನ್ಶ್. ಅವನಿಗೂ ಹಂಸಳ ಜೊತೆ ಹೋಗಲು ಇಷ್ಟವಿರಲಿಲ್ಲ, ಅನಿವಾರ್ಯವಾಗಿತ್ತು. ಹೇಗೆ ಹೋಗುವುದು ಎಂದು ಯೋಚಿಸುತ್ತಾ ಇದ್ದವನಿಗೆ ಪುನರ್ವಿ ತಾನು ಜೊತೆ ಬರುವೆನೆಂದು ಹೇಳಿ ಪರಿಹಾರ ಸೂಚಿಸಿದ್ದಳು. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.